ಸರ್ ನಮಸ್ತೆ, ನಾನು ಬಾಲ್ಕೋಟ್ ಡಿಸ್ಟಿಕ್ ಇಂದ ಬಂದಿರೋದು. ಸೊ ಇವಾಗ ರೀಸೆಂಟ್ ಆಗಿ ನೋಡ್ಬೇಕಾದ್ರೆ ಅಂದ್ರೆ ನಾವು ಪ್ರತಿಯೊಂದು ಕೂಡ PUC ಮುಗಿದ ನಂತರ ನಿಮ್ಮ ಮಾತುಗಳಕ್ಕೆ ಪ್ರೇರಿತವಾಗಿ ಧಾರವಾಡ ಪದವಿಯನ್ನು ಮುಗಿಸಿ ನೆಕ್ಸ್ಟ್ ಪ್ರತಿಯೊಂದು ಕೂಡ ಯೂಟ್ಯೂಬ್ ನಿಮ್ಮ ಮಾತುಗಳನ್ನು ಅಲಂಕರಿಸಿ ಇಲ್ಲಿ ಬಂದಿರುವಂತದ್ದು. ಸೊ ಇವಾಗ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ KPSC ಮಾಡ್ಬೇಕಂತ ಬಂದಾಗ ಸೊ ಎಲ್ಲೋ ಒಂದ್ ಕಡೆ ಮೈಂಡ್ KPSC ಮಾಡ್ಬೇಕು ಅದು UPSC ಮಾಡ್ಬೇಕು. ಇಂಗ್ಲಿಷ್ ಕೂಡ UPSC ಮಾಡ್ಬೇಕಾದ್ರೆ ಇಂಗ್ಲಿಷ್ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು. ಸೊ ಇಂಗ್ಲಿಷ್ ಅಂಡರ್ಸ್ಟ್ಯಾಂಡಿಂಗ್ ಅದ, ಬಟ್ KPSC ಮತ್ತು UPSC ಬಹಳ ಇದು ಐತಿ ಸರ್ ಕಾಂಟ್ರವರ್ಸಿ. ನಿಂಗೆ ಡೌಟ್ ಐತ ನೀ ಏನ್ ಮಾಡ್ಬೇಕಂತ ಹೇಳಿ ಎರಡು ಮಾಡು. ಫೈನ್, ಐ ಅಂಡರ್ಸ್ಟುಡ್ ಯು. ನೀನ್ ಹೇಳ್ತಿರೋದೇನಂದ್ರೆ ನಮಗೆ ಇಂಗ್ಲಿಷ್ ಕಬ್ಬಿಣದ ಕಡಲೆ ಅರ್ಥ ಮಾಡ್ಕೊಳ್ಳೋಕಾಗತ್ತೆ, ಬಟ್ ವಿ ವಿಲ್ ನಾಟ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ರೈಟ್ ಆಲ್ ದ ಆನ್ಸರ್ಸ್ ದ ವೇ ವಿ ರೈಟ್ ಇಟ್ ಇನ್ ಕನ್ನಡ. ಕನ್ನಡದಲ್ಲಿ ಬರೆಯೋದ ಹಾಗೆ ಸುಲಲಿತವಾಗಿ ನಮಗೆ ಇಂಗ್ಲಿಷ್ ನಲ್ಲಿ ಬರೀಲಿಕ್ಕೆ ಆಗಲ್ಲ. KPSC ಆದ್ರೆ ಬಹಳ ಈಸಿ ಆಗುತ್ತೆ ನಮಗೆ. ಹೆಂಗ್ ಡಿಸೈಡ್ ಮಾಡೋದು ಅಂತ ಕೇಳ್ತಿದೀಯಾ? ಇನ್ನೊಂದು ಲ್ಯಾಂಗ್ವೇಜ್ ಬಗ್ಗೆ ಕೇಳ್ತಿದೀಯಾ? ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಬಗ್ಗೆ ಹೆಂಗೆ ಉತ್ತರ ಹೇಳೋದು? ನನ್ನ ಬಗ್ಗೆ ಕನ್ನಡ ಮೀಡಿಯಂ ನಾನು ಓದಿದ್ದು 1ನೇ ತರಗತಿಯಿಂದ ಪದವಿವರೆಗೆ. ಬಟ್ ಇಂಗ್ಲಿಷ್ ಲಿಟರೇಚರ್ ವಾಸ್ ಮೈ ಆಪ್ಷನ್ ಸಬ್ಜೆಕ್ಟ್ ಇನ್ ಗ್ರಾಜುಯೇಷನ್. I tried to do MA here. I left it in between and left to Hyderabad. ಕನ್ನಡದಲ್ಲಿ ಪ್ರಿಪೇರ್ ಆಗ್ಲಿಕ್ಕೆ ಇಲ್ಲಿ ಸುಮ್ಕಾ ಬುಕ್ ಸ್ಟಾಲ್ ಅಂತ ಒಂದು ಇರ್ತಿತ್ತು, ನೋಡಿದೀರಾ? ಮಾಗಡಿ ರೋಡ್ ಥಿಯೇಟರ್, ವೀರೇಶ್ ಥಿಯೇಟರ್ ಇದೆಯಲ್ಲ, ಇವಾಗಿನ ವೀರೇಶ್ ಥಿಯೇಟರ್ ಇದೆಯಲ್ಲ, ಅದ್ರ ಕೆಳಗಡೆ ಇರ್ತಿತ್ತು ಸುಮ್ಕಾ ಬುಕ್ ಸ್ಟಾಲ್ ಅಂತ. ಒನ್ ಡೇ ಐ ವೆಂಟ್ ದ್ಯಾಟ್. ಎಲ್ಲಾ ಪುಸ್ತಕ ಕನ್ನಡ ಲಿಟರೇಚರ್ ಏನಿತ್ತು, ಕನ್ನಡ ಲಿಟರೇಚರ್ ಒನ್ ಆಫ್ ದಿ ಸಬ್ಜೆಕ್ಟ್. ಸಾಸಿ ಮುರಳೆ ಸರ್ ಮನೆಯಲ್ಲಿದೆ, ನೋಡ್ಬೇಕು ನೀವು. ಹಿಸ್ ನೋ ಮೋರ್. ಸಾಸಿ ಮುರಳೆ ಸರ್ 6,000 ರೂಪಾಯಿ ಚಾರ್ಜ್ ಮಾಡ್ತಿದ್ರು ಅವಾಗ. ಸಿಡಿಗಳು ಸಿಗುತ್ತೆ ಅವರು. I couldn't attend his class. I collected all his CDs and went. When I sat, ಕನ್ನಡ ಮೀಡಿಯಂ ಅಲ್ಲಿ ಮಾಡೋದು ಇಂಗ್ಲಿಷ್ ಮೀಡಿಯಂ ನನಗೂ ಡೌಟ್ ಇತ್ತು. ಎಲ್ಲಾ ಕನ್ನಡ ಮೀಡಿಯಂ ನ ರಿಸೋರ್ಸ್ ಅನ್ನ ಕಲೆಕ್ಟ್ ಮಾಡಿದಾಗ ಐ ಫೌಂಡ್ ಇಟ್ ಇನ್ಸಫಿಸಿಯಂಟ್. ಕನ್ನಡದಲ್ಲಿ ಓದಿ ಇಂಗ್ಲಿಷ್ ತರ್ಜುಮೆ ಮಾಡಿ ಬರೆಯೋದ್ರೊಳಗೆ ನಾನು 3 ವರ್ಷ ಹೋಗ್ಬಿಡ್ತೈತಿ. ಬೇಡ, ಸಡನ್ ಕ್ವಿಕ್ ಚೇಂಜ್. Initially, I wanted to take political science. Political science was my optional subject. I was good. I am good, in fact. ಪೊಲಿಟಿಕಲ್ ಸೈನ್ಸ್ ಅಲ್ಲಿ. ಬಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಗೆ ಕಂಪೇರ್ ಮಾಡಿದಾಗ ಐ ಫೌಂಡ್ ಲೆಸ್ ಎಫರ್ಟ್, ಮೋರ್ ಅಕ್ಯುರಸಿ, ಮೋರ್ ಮಾರ್ಕ್ಸ್ ಇದರಲ್ಲೇ ಹೆಚ್ಚಿಗೆ ಸಿಗುತ್ತೆ ಅಂತ ಅನಿಸ್ತು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೊಂಡೆ. ಇಂಗ್ಲಿಷ್ ಡಿಸೈಡ್ ಮಾಡಬೇಕಾದ್ರೆ ಸೇಮ್ ಎಫರ್ಟ್ ಕನ್ನಡದಲ್ಲಿ ಓದಿ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ಬರೆಯುವಕ್ಕೆ ಎಷ್ಟು ಸಮಯ ಬೇಕಾಗುತ್ತೋ, ಒಂದ್ 2-3 ಕ್ವಶನ್ಗಳನ್ನ ನಾನು ಟ್ರೈ ಮಾಡಿದಾಗ ಇಂಗ್ಲಿಷ್ ವಾಸ್ ಮೋರ್ ಕಂಫರ್ಟಬಲ್. They don't ask you the English level of Shakespeare, John Milton, T.S. Eliot ಕೇಳಲ್ಲ. ಲೆಸಿಬಲ್, ಸಿಂಪಲ್, ಅರ್ಥ ಆಗುವಂತ ಇಂಗ್ಲಿಷ್ ಬಂದ್ರೆ ಸಾಕು. ಅರ್ಥ ಆಗ್ತಿದೆಯಾ ನಿನಗೆ? ಸೊ ಯು ನೋ ಇಟ್ ಬೆಟರ್. ಸಿಟ್ ವಿತ್ ಕ್ವಶನ್ ಪೇಪರ್, ಪ್ರಾಕ್ಟೀಸ್ 2-3 ಆನ್ಸರ್ಸ್ which makes you comfortable. Just go for it.